ಇಂದಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಬಹಳಷ್ಟು ಜನ ಯುವಕರ ಪಾತ್ರ ಧಾರ್ಮಿಕ ಮನೋಭಾವನೆಯನ್ನು ಬಿತ್ತರಿಸುವಂತದಕ್ಕೆ ಬಹಳ ಅವಶ್ಯಕತೆ ಇದೆ. ಆದ್ರೆ ಇವತ್ತು ನನಗೆ ಒಂದು ಖುಷಿ ಅನಿಸ್ತದೆ, ಸಂತೋಷ ಅನಿಸ್ತದೆ. ಏನಂದ್ರೆ ಇವತ್ತ ನಾಡಿನೊಳಗ ಮಾದರಿ ಯುವಕರು ಯಾರಾದ್ರೂ ಇದ್ರೆ ಅದು ಕುಕ್ಕಡೋಳಿ ಗ್ರಾಮದ ಯುವಕರು ಅನ್ನೋದು ಹೆಮ್ಮೆ ಅನಿಸ್ತದೆ. ಇದು ನಾಡಿಗೆ ಮಾದರಿ, ಹೆಮ್ಮೆ ಅಂತ ನಾನು ಹೇಳ್ತೇನೆ. ಮತ್ತ ಅಂತ ಯುವಕರಿಗೆ ಬೆನ್ನು ತಟ್ಟುವಂತ ಕೆಲಸ ಯಾರು ಮಾಡ್ಯಾರ ಅಂದ್ರೆ ಈ ಊರಿನ ಹಿರಿಯರೆಲ್ಲ ಮಾಡಿದ್ರು. ಅವ್ರಿಗೂ ಬಹಳ, ಯಾಕಂದ್ರೆ ಇವತ್ತು ಸಮಾಜ ಅಧ್ಯಾತ್ಮ ಆಗಲಿ, ಧಾರ್ಮಿಕ ಆಗಲಿ, ಸಾಂಸ್ಕೃತಿಕವಾಗಿ ಎಲ್ಲಾ ರೀತಿ ಒಳಗ ಇದು ಹೋಗ್ಬೇಕಾಗಿತ್ತು ಅಂದ್ರೆ ಯುಕ್ತಿ ಮತ್ತು ಶಕ್ತಿ ಅವಶ್ಯಕತೆ ಬಹಳ ಇದೆ. ಯುಕ್ತಿ ಮತ್ತು ಶಕ್ತಿ, ಯುಕ್ತಿ ಶಕ್ತಿ ಅವಶ್ಯಕತೆ ಇದೆ. ಯುಕ್ತಿ ಶಕ್ತಿ ಇದ್ದಾಗ ಇಂಥ ಧಾರ್ಮಿಕ ಮನೋಭಾವನೆ ಬಿತ್ತರಿಸುವಂತ ಕೆಲಸ ಮಾಡಕ್ ಸಾಧ್ಯ ಆಗ್ತದೆ, ಇಲ್ಲ ಅಂದ್ರೆ ಆಗುದಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇಲ್ಲಿ ಯುಕ್ತಿ ಮತ್ತು ಶಕ್ತಿ ಅಂದ್ರೆ, ಯುಕ್ತಿ ಅಂದ್ರೆ ಇವತ್ತೇನು ಹಿರಿಯರದಲ್ಲ, ತಲೆಯಾನ ಕೂದಲು ಬೆಳಗದವ್ರ, ಈಗೇನು ಬಿಡ್ರಿ ಊಟ ಕೊಡೋ ಮಕ್ಕಳು ತಲೆಯಾಗ ಕೂದ್ಲಾಗತ್ತಾವ, ಬೆಳಗಾಗತ್ತಾವ. ಹಂಗಲ್ಲ, ಹಿರಿಯರು ಅನಿಸ್ಕೊಂಡಿರ್ತಕ್ಕಂಥವ್ರು ಏನದಲ್ಲ, ಆ ಹಿರಿಯರ ಹತ್ರ ಬಹಳಷ್ಟು ಯುಕ್ತಿ ಇರ್ತದೆ, ಬಹಳಷ್ಟು ಅನುಭವಸ್ಥ ಹೊಂದಿರತಕ್ಕಂಥವ್ರು ಹಿರಿಯರು ಇರ್ತಾರೆ. ಅವರು ಅನುಭವ, ಆಚಾರ ವಿಚಾರವನ್ನ, ಸಂಸ್ಕೃತಿಯನ್ನ, ಸಾಹಿತ್ಯವನ್ನ, ಆಚಾರ ವಿಚಾರ ವಿನಯ ಎನ್ನವನ್ನು ಯಾರು ಹೊಂದಿರ್ತಾನೆ ಅವನು ಮತ್ತೆ ಹಿರಿಯ ಅನ್ಬೇಕಾಗತ್ತೆ. ಮತ್ತೆ ಬಹಳಷ್ಟು ಮಂದಿ ಹಿರಿಯರು ಅಂತಂದ್ರೆ ಬನಿಗೆ ಹಿರಿಯ ಮಂದಿ ಕಂಪನಿ ಇರ್ತದೆ, ಈ ಸುದ್ದಿ ಅಲ್ಲ, ಆ ಕಡೆ ಸುದ್ದಿ ಆಗತ್ತನ್ನ ಹಿಂಗೂ ಇರ್ತಾರ. ಆದ್ರೆ ಇವತ್ತಿಲ್ಲಿ ನನ್ನ ಕುಕ್ಕಡೋಳಿ ಗ್ರಾಮದ ಹಿರಿಯರ ಶಕ್ತಿ ಅಂತದ ಅಂತ ಕೇಳಿದ್ರ, ಯುಕ್ತಿ ಹೊಂದಿರತಕ್ಕಂಥವ್ರು ಬಹಳಷ್ಟು ಶಕ್ತಿಗೆ ಬೆನ್ನು ತಟ್ಟುವಂತ ಕೆಲಸ ಮಾಡುವಂತಕ್ಕಂತ ಸಾಮರ್ಥ್ಯ ಹೊಂದಿರತಕ್ಕಂತಹ ಹಿರಿಯರಿಲ್ಲಿದ್ದಾರೆ. ಆ ಒಂದು ಕಾರಣದಿಂದ ಯುಕ್ತಿ ಮತ್ತು ಶಕ್ತಿ ಹೇಳಿದ್ದಲ್ಲ, ಎಲ್ಲ ರೀತಿಯಾಗಿರ್ತಕ್ಕಂತಹ ಯುಕ್ತಿಯನ್ನು ಹೊಂದಿರತಕ್ಕಂಥವ್ರು, ಅನುಭವ ಹೊಂದಿರತಕ್ಕಂಥವ್ರು ಹಿರಿಯರು. ಇನ್ನು ಶಕ್ತಿ